ಕೋರ್ತೀನಿ. 26/3/2025ಕ್ಕೆ ದ್ವಿತೀಯ ಭಾಷೆ ಕನ್ನಡದಲ್ಲಿ SSLC ವಾರ್ಷಿಕ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅನ್ನು ನೋಡೋಣ. ಸುಮಾರು ಒಂದು ಕಡೆ 3-4 ಸೆಟ್ ಕ್ವಶನ್ ಪೇಪರ್ಸ್ ಇದಾವೆ. ಸೊ ಇದು ಫಸ್ಟ್ ಸೆಟ್ ಕ್ವಶನ್ ಪೇಪರ್ ಇದೆ, ಇಂಪಾರ್ಟೆಂಟ್ ಇದಾವೆ, ಇಲ್ಲಿಂದ ಕ್ವಶನ್ಸ್ ಬರ್ತವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಶುರು ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಮ್ದವ್ರಿಗಾಗಿ ಕೂಡ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಜಸ್ಟ್ ಡಿಪೆಂಡ್ ಅಪಾನ್ ವ್ಯೂಸ್. ಸೊ ಚೆನ್ನಾಗಿ ವ್ಯೂಸ್ ಬಂದರೆ ಕಂಟಿನ್ಯೂಗಳನ್ನು ಹಾಕ್ತಾರೆ. ಸೊ ಅದಕ್ಕಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ಕೊಡ್ತೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ, ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಇರ್ತಾವೆ. ಸೊ ಫಸ್ಟ್ ಕ್ವಶನ್, ಷಟ್ಪದಿಯಲ್ಲಿರುವ ಸಾಲುಗಳ ಸಂಖ್ಯೆ ಕೇಳಿದ್ರು. ಷಟ್ ಅಂತಂದರೆ 6. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 6 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ಬೈಗು ಪದದ ಅರ್ಥ ಅಂತ ಕೇಳಿದ್ದಾರೆ. ಸೊ ಬೈಗು ಪದದ ಅರ್ಥ ಏನಪ್ಪ ಅಂದರೆ ಆಪ್ಷನ್ ಡಿ ಸಂಜೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಕಮಲ ಇದು ಈ ಗಣಕ್ಕೆ ಉದಾಹರಣೆ ಅಂತ ಕೇಳಿದರೆ. ಸೊ 3 ಲಘುಗಣ ಅದಾವ. ಸೊ ಲಘುಗಣ 3 ನಗನ. ಸೊ ನಗನ ಇಸ್ ದ ರೈಟ್ ಆನ್ಸರ್. ಇನ್ನು ರಾಮನ್ ಅನ್ನೋ ಪದದಲ್ಲಿರೋ ವಿಭಕ್ತಿ ಕೇಳಿದರೆ ಪ್ರಥಮವು, ದ್ವಿತೀಯ ಅನ್ನು ಅಂತ ಬರ್ತದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ದ್ವಿತೀಯ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ 12 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಸೊ 5ನೇ ಪ್ರಶ್ನೆ, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಸೊ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದನು ಅನ್ನೋದು ಉತ್ತರ. ಪ್ರಶ್ನೆ 6, ಬಟ್ಟಲಾಕಾರದಲ್ಲಿ ಗೂಡು ಕಟ್ಟುವ ಹಕ್ಕಿ ಯಾವುದು ಅಂತ ಕೇಳಿದ್ದಾರೆ. ಸೊ ಬಟ್ಟಲಾಕಾರದಲ್ಲಿ ಗೂಡು ಕಟ್ಟುವ ಹಕ್ಕಿ ಸಗ್ಗದಕ್ಕಿ. ಪ್ರಶ್ನೆ 7, ದೇಶದ ಉದ್ಧಾರ ಯಾರು ಯಾರನ್ನ ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಸೊ ದೇಶದ ಉದ್ಧಾರ ಹಸಿಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. 8ನೇ ಪ್ರಶ್ನೆ, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ಸೊ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಅನ್ನೋದು ಉತ್ತರ. ಪ್ರಶ್ನೆ 9, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ. ಮುಂದಿನ ಪ್ರಶ್ನೆ 10, ಚೈತ್ರವು ಮಾಡುವ ಕೆಲಸವೇನು ಅಂತ ಕೇಳಿದ್ದಾರೆ. ಚೈತ್ರದಲ್ಲಿ ಪ್ರಕೃತಿ ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತಿದೆ. ಒಣಗಿ ನಿಂತ ಮರವು ಹೂವು ಹಣ್ಣುಗಳಿಂದ ಕಂಗೊಳಿಸುತ್ತಿದೆ. ಪ್ರಶ್ನೆ 11, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಸೊ ಹಕ್ಕಿಯ ದೇಹದ ಸ್ವರೂಪ, ಪರಿಸರ ವೈಲಕ್ಷಣ್ಯಗಳು, ಬಲಿ, ಬೇಟೆ ಸಂಬಂಧಗಳು. ಇದು ಅದರ ಸಾಮರ್ಥ್ಯಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಮಿತಿಯೊಡ್ತವೆ ಅನ್ನೋದನ್ನು ಬರಿಬಹುದು. ಪ್ರಶ್ನೆ 12, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು ಅಂತ ಕೇಳಿದ್ದಾರೆ. ಸೊ ಗುರುಗಳು ಹೇಳಿದಂತೆ ಕಾಫಿ ಜೀವನ ಇದ್ದಂತೆ, ಕಾಫಿಯ ಕಪ್ಪು ಹಣ, ಅಂತಸ್ತು, ಅಧಿಕಾರದ ಪ್ರತೀಕಗಳು ಎಂದು ಹೇಳಿದ್ದಾರೆ. 13, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಉತ್ತರ, ಅಡಿಗರು ಹಗಲಿರುಳು ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ. 14, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು? ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡಲದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು. ಪ್ರಶ್ನೆ 15, ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸೊ ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಪ್ರಶ್ನೆ 16, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಸೊ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿತ್ತು. 2 ಮಾರ್ಕ್ಸ್ ಕ್ವಶನ್ 8 ಇರ್ತಾವ. ಸೊ ಟೋಟಲ್ 16 ಮಾರ್ಕ್ಸ್ಗಳನ್ನು ನೀವು ಪಡಿಬಹುದು. 17ನೇ ಪ್ರಶ್ನೆ, ಗಿಳಿಯು ಚಂದ್ರನನ್ನ ಯಾವ ವರ ಕೇಳಿತು ಅಂತ ಕೇಳಿದ್ದಾರೆ. ಉತ್ತರ, ಗಿಳಿಯು ಇಂದ್ರನನ್ನ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಗಿಳಿಯು ಇಂದ್ರನನ್ನ ವರ ಕೇಳಿತು. 18, ಸರ್ವಜ್ಞ ಕವಿ ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಅಂತ ಕೇಳಿದ್ದಾರೆ. ಸೊ ಸರ್ವಜ್ಞ ಕವಿ ಕೃಷಿಯ ಬಗ್ಗೆ ಹೇಳಿರುವ ವಚನವೆಂದರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಗೆ ಮೇಲು, ಮೇಟಿಯುಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕಡಗುಮ್ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಹಕ್ಕಿಗೂಡಿನ ವಿಶೇಷತೆಗಳೇನು ಅಂತ ಕೇಳಿದ್ದಾರೆ. ಎಸ್, ಹಕ್ಕಿಗೂಡಿನ ವಿಶೇಷತೆಗಳೆಂದರೆ ಅವು ಕೆಲವು ಕೀಟ, ಉರಗ ಸಂತತಿ ಮತ್ತು ಹಲವು ಸಸ್ತನಿಗಳಂತೆ ಸುಂದರವಾಗಿ ಗೂಡು ಕಟ್ಟುತ್ತವೆ. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಅವು ಸಿಮೆಂಟ್ ಗಾರೆಯಂಥ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು. ಒಳಗೋಡೆಯನ್ನ ಪ್ಲಾಸ್ಟರ್ ಮಾಡಬಲ್ಲವು. ಮುಂದಿನ ಪ್ರಶ್ನೆ, ಅಡಿಗರು ಯಾವುದನ್ನು ಹೇಳಿತನ ಮತ್ತು ಹೆಂತನ ಎಂದು ಕರೆದಿದ್ದಾರೆ? ಉತ್ತರ, ಅಡಿಗರು ಗಾಳಿ ಬಂದೆಡೆ ತಿರುಗುವುದು ಹೇಳಿತನ, ದಾಳಿ ಮಾಡಿದಾಗ ಶರಣಾಗುವುದು ಹೆಂತನ ಎಂದು ಹೇಳಿದ್ದಾರೆ. ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ? ಸೊ ಕರ್ಪೂರದ ಕೆಲಸ ದೇವರಿಗೆ ಆರತಿ ಮತ್ತು ಪೂಜೆಗೆ ಸಹಾಯ ಮಾಡುವುದು. ತಟ್ಟೆಯಲ್ಲಿರುವ ಕರ್ಪೂರ ಬೆಂಕಿಯಲ್ಲಿ ಉರಿದು ಶಬ್ದ ಮಾಡದೆ ಬೆಳಕನ್ನು ನೀಡುತ್ತಾ ಮೌನವಾಗಿ ಕರಗುತ್ತದೆ. ತನ್ನ ಕೆಲಸವನ್ನು ಸದ್ದುಗದ್ದಲವಿಲ್ಲದೆ ಶಾಂತಿಯಿಂದ ತನ್ನ ಕೆಲಸವನ್ನು ಪೂರೈಸುತ್ತದೆ. ಪ್ರಶ್ನೆ 22, ಶತ್ರುಬಲಕ್ಕೆ ನಮೋ ಎಂದು ಉತ್ತರವನ್ನು ಏಕೆ ಹೇಳಿದನು? ಉತ್ತರ,
ಉತ್ತರನು ಸಮುದ್ರದ ಹಾಗೆ ವಿಶಾಲವಾದ ಕುರುಸೇನೆಯನ್ನು ಕಂಡು ಭಯಭೀತನಾಗುತ್ತಾನೆ. ಅದನ್ನು ನೋಡಿ ಅದ್ಭುತವಾದ ಭಯಂಕರವಾದ ಈ ಸೈನ್ಯದೊಡನೆ ನಾನೂ ಯುದ್ಧ ಮಾಡಲಾರೇನು, ಶಿವನು ಯುದ್ಧ ಮಾಡಿ ಇವರನ್ನು ಗೆಲ್ಲಬಹುದು ಎಂಬುದಾಗಿ ಭಾವಿಸಿ ಶತ್ರುಬಲಕ್ಕೆ ನಮೋ ಎಂದು ಹೇಳುತ್ತಾನೆ. 23. ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂತಿರುಗಿಸಿ ಏನೆಂದು ಹೇಳಿದನು. ಉತ್ತರ: ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂತಿರುಗಿಸಿ ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿ ದಯವಿಟ್ಟು ಎಲ್ಲವನ್ನೂ ಒಪ್ಪಿಸಿಕೊಳ್ಳಬೇಕು ಎಂದು ಹೇಳಿದನು. ಮುಂದಿನ ಪ್ರಶ್ನೆ, ತಿರುಳ ಕನ್ನಡ ನಾಡ ಯಾವುದು ಅಂತ ಕೇಳಿದರೆ ಮಹಾಕೋಪನ ನಗರದ ಪುಲಿಗೆರೆಯ ಸ್ಥಿತವಾದ ಒಕ್ಕುಂದದ ನಡುವಿರುವ ನಾಡೇ ತಿರುಗನ್ನಡ ನಾಡಾಗಿದೆ ಅಂತ ಬರೆದ್ರೆ ಸಾಕು. ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರಬೇಕು. ಅರಾಮಿತ್ರ. ಉತ್ತರ: ಅರಾಮಿತ್ರ ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಕಾಲ 1935, ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು. ಕೃತಿಗಳು: ನಾನೇಕೆ ಕೊರೆಯುತ್ತೇನೆ, ಇತರ ಪ್ರಬಂಧಗಳು, ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು. ಪ್ರಶಸ್ತಿಗಳು: ಗೋರೂರು ಸಾಹಿತ್ಯ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ನವರತ್ನರಾಮ್ ಪ್ರಶಸ್ತಿ ಮತ್ತು ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಇನ್ನು ವಾಕ್ಯ ರೂಪದಲ್ಲಿ ಬರಬೇಕು. ಪದ್ಯದ ಸಾರಾಂಶ: ವೇಷಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನಕ, ವೇದಾಂತವ ನೋಡಿ ಫಲವೇನಯ್ಯ, ಬ್ರಹ್ಮ ತಾನಾಗದನಕ, ನಾನಾ ಕೆರೆಯ ನೋಡಿ ಫಲವೇನಯ್ಯ, ಪುಣ್ಯತೀರ್ಥಿಗಳು ಬರದನಕ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕೇಳಿದ್ದಾರೆ. ಇದ್ರೂ ಸಿಂಪಲ್ ಆಗಿ ಸಮರಿ ಈ ಥರ ಬರಿಬೋದು. ಈ ಪದ್ಯ ಭಾಗವನ್ನು ಸೊನ್ನಲಿಗೆಯ ಸಿದ್ದರಾಮ ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸೊನ್ನಲಿಗೆ ಸಿದ್ದರಾಮರು ಮಾನವ ಬಾಹ್ಯ ಮತ್ತು ಆಂತರಿಕ ನಡವಳಿಕೆಗಳನ್ನು ಕುರಿತು ಹೇಳಿದ್ದಾರೆ. ಸೊನ್ನಲಿಗೆಯ ಸಿದ್ದರಾಮರು ತನ್ನ ಜೀವನದಲ್ಲಿ ಧರಿಸಿದ ವೇಷಕ್ಕೆ ತಕ್ಕ ಆಚರಣೆ ಇಲ್ಲದ ಮೇಲೆ ವೇಷಧರಿಸಿ ಫಲವಿಲ್ಲ, ತಾನು ಅರ್ಥ ಮಾಡಿಕೊಂಡು ಬ್ರಹ್ಮನಾಗದ ಮೇಲೆ ವೇದಾಂತವನ್ನು ಓದಿನೂ ಫಲವಿಲ್ಲ, ಪುಣ್ಯತೀರ್ಥಗಳು ಬರದೇ ಇದ್ದರೆ ನಾನಾ ಕೆರೆಯನ್ನು ತೋಡಿ ಫಲವಿಲ್ಲ ಎಂದು ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಅಲಂಕಾರ ಇದೆ. ವನಜಮುಖಿ ಅಂತಕ್ಕಂಥದ್ದಿದೆ. ಸೊ ಇದು ರೂಪಕ ಅಲಂಕಾರ ಬರ್ತದೆ. ಸೊ ಹೇಗೆ ಬಿಡಿಸ್ತೀರಿ? ಉಪಮೇಯ ಮುಖಿ ಅಂದರೆ ಅರಮನೆಯ ಸಖಿಯರು, ಉಪಮಾನ ವನಜ. ಇಲ್ಲಿ ಅರಮನೆಯ ನಾರಿಯರ ಮುಖಕ್ಕೂ ಉಪಮಾನವಾದ ವನಜಕ್ಕೂ ಯಾವುದೇ ಭೇದವಿಲ್ಲ, ಆದ್ದರಿಂದ ಇದು ರೂಪಕ ಅಲಂಕಾರವಾಗಿದೆ ಅಂತ ಸಮನ್ವಯ ಮಾಡಿ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಗಾದೆ ಮಾತು ನೋಡಿ. ಅಡಿಕೆಗೆ ಹೋದ ಆನೆ ಕೊಟ್ಟರೂ ಬಾರದು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರಬೇಕಾದ್ರೆ ಈ 2 ಲೈನ್ ಆಸ್ ಇಟ್ ಈಸ್ ಆಗಿ ಬರೀರಿ. ಯಾವುದು? ಗಾದೆಗಳು ವೇದಕ್ಕೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ನಮ್ಮ ಹಿರಿಯರ ಅನುಭವದ ಸಿರಿ ನುಡಿಯೇ ಗಾದೆ ಮಾತು ಅಂತ ಬರೆದು ಸಿಂಪಲ್ ಆಗತ್ತರ ಸೆಂಟೆನ್ಸ್ಗಳನ್ನು ಒಬ್ಬ ವಿದ್ಯಾರ್ಥಿ ಜೀವನ, ಒಬ್ಬ ವ್ಯಕ್ತಿಯ ಜೀವನದ ಉದಾಹರಣೆಯನ್ನು ತೆಗೆದುಕೊಂಡು ನೀವು ಅದನ್ನು ಬರೀರಿ. ಈ ಗಾದೆ ಮಾತಿನ ಅರ್ಥವೇನೆಂದರೆ ಪ್ರಾಣಕ್ಕಿಂತ ಮುಖ್ಯವಾದದ್ದು ಮಾನ. ಮಾನ ಮರ್ಯಾದೆಯಿಂದ ಬದುಕುವುದರಿಂದಲೇ ಮಾನವ ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ. ಅಡಿಕೆಯು ತೀರಾ ಕಡಿಮೆ ಬೆಲೆ ಇರುವ ಒಂದು ವಸ್ತು. ಅದನ್ನು ಕದ್ದು ಕಳೆದುಕೊಂಡ ಮಾನವನ್ನ ಹಿಂದಕ್ಕೆ ಪಡೆಯಲು ಯಾವ ರೀತಿ ಪ್ರಯತ್ನಿಸಿದರೂ ಸಾಧ್ಯವಿಲ್ಲ. ಆನೆಯನ್ನೇ ಅದಕ್ಕೆ ಪ್ರತಿಯಾಗಿ ನೀಡಿದರೂ ಕದ್ದ ವಿಷಯ ಜನರ ಮನಸ್ಸಿನಿಂದ ಮರೆಯಾಗಲಾರದು. ಆದ್ದರಿಂದ ನಾವು ಯಾವುದೇ ಕೆಲಸವನ್ನ ಮಾಡೋ ಮುಂಚೆ ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ ಸರಿಯಾದ ನಿರ್ಧಾರಕ್ಕೆ ಬರುವುದು ಒಳ್ಳೆಯದು ಎಂಬ ಸೂಚನೆಯನ್ನು ಈ ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಇದನ್ನು ಕೂಡ ಸ್ವಲ್ಪ ನೀವು ಏನು ಮಾಡ್ಕೊಡ್ರಿ, ಪ್ರಿಪೇರ್ ಮಾಡ್ಕೊಂಡು ಹೋಗ್ರಿ. ಇನ್ನು ಸಂದರ್ಭಗಳಿಗೆ ಹೋಗೋಣ. 5 ಸಂದರ್ಭಗಳ ಬರೀಬೇಕು, 15 ಮಾರ್ಕ್ಸು. ಸ್ವಲ್ಪ ಕನ್ಫ್ಯೂಸ್ ಆಗೋದು ಇಲ್ಲಿ. ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಅಂತ ಕೇಳಿದ್ದಾರೆ. ಸೊ ಬರೆಯುವಾಗ ಮೊದಲು 3 ಸ್ಟೆಪ್ ಬರೀರಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆಯ್ಕೆ ಇದು ವನಮರದ ಗಿಳಿ ಅಂತಕ್ಕಂಥ ಪಾಠದ್ದು. ಸೊ ಇಂದ್ರ ಗಿಳಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂತ ಹೇಳ್ತಾನೆ, ಸಂದರ್ಭಗಳನ್ನ ಸಹಿತ ನೋಡ್ಕೊಡ್ರಿ. ಇನ್ನು ನಮಗೆಲ್ಲ ಬೇಕಾಗಿರೋದು ಕಾಫಿ ಕಪ್ಪಲ್ ಅಂತ ಕೇಳಿದ್ದಾರೆ. ಸೊ ಇದು ಡಾಕ್ಟರ್ ಗುರುರಾಜ್ ಕರ್ಗಿ ಬರೆದಿರುವ ಕಾಫಿ ಅಂತಕ್ಕಂಥ ಗದ್ಯ ಪಾಠದಿಂದ ವಾಕ್ಯವಾಗಿದೆ. ಸೊ ಏನು ಮಾಡ್ತಾರಪ್ಪ ಅಂದ್ರೆ ಹೆಡ್ ಮಾಸ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತನ್ನು ಹೇಳುವಾಗ ಈ ಮಾತನ್ನು ಹೇಳ್ತಾರೆ ಅಂತಕ್ಕದ್ದನ್ನು ಅದ. ಇನ್ನು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಇದು ಕುವೆಂಪು ಅವರ ನನ್ನ ಗೋಪಾಲ ಗದ್ಯದ ಒಂದು ಸಾಲು. ಸೊ ಗೋಪಾಲ ತನ್ನ ತಾಯಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಮುಂದಿಂದು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಅಂತ ಇದೆ. ಸೊ ಇದು ಮೂಡಲ್ ಕುಣಿಗಲ್ಕೆರೆ ಅಂತಕ್ಕಂಥ ಜನಪದ ಗೀತೆಗಳು ಅಂತಕ್ಕಂಥ ಪದ್ಯಪಾಠದ ಸಾಲುಗಳಾಗಿದೆ. ಈ ಮಾತನ್ನು ಜನಪದರು ಹೇಳಿದ್ದಾರೆ ಅಂತಕ್ಕಂಥ ಸಂದರ್ಭ ಸಹಿತನು ನೋಡ್ಕೊಡ್ರಿ. ಲಾಸ್ಟ್ ಲೈನು, ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೂ ಲಾಭವಾಗುತ್ತದೆ. ಇದು ಹಾಮ ನಾಯಕರು ಬರೆದಿರುವ ಸೌಜನ್ಯ ಗದ್ಯಪಾಠದ ವಾಕ್ಯ. ಈ ಮಾತು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು. ಪದ್ಯಪಾಠ ಕೊಟ್ಟಿದ್ದಾರೆ, 2 ಇದ್ದಾವೆ. ಕೆಸರೊಳಿದ್ದರೂ ಸಾರ್ಥಕತೆಗೆ, ಒಂದು ಬಾಣಕ್ಕೆ ಡ್ಯಾಶ್ ಹಗಲಿರುಳು ಅಂತ ಇದೆ. ಇಲ್ಲಿ ಕೆಸರೊಳಿದ್ದರು ಅಂತಕ್ಕಂಥದ್ದು ಉತ್ತರ ಏನು ಬರೀಬೇಕಪ್ಪ ಅಂದ್ರೆ, ಕೆಸರೊಳಿದ್ದರು ಮೇಲೆ ಬಾಂಧಳವ ನೋಡಿ ಮಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಮಸುಗುವ ಅಂಬುಜದಂತೆ ದೇಹಿಯ ದಾಳವೆಸಕೆ ಬಸಮೂಗು ಬಂದ ಮನುಜತೆಯ ಸಾರ್ಥಕತೆಗೆ, ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹ ದೊಳದಾತ್ಮವ
ನಡೆದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರಳು ಅಂತ ಇದೆ. ಸೊ ಪದ್ಯದಲ್ಲಿ ಒಂದನ್ನು ನೀವು ಬರಿಬೇಕಿತ್ತು. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ಅಥವಾ ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗ ಚೆನ್ನಾಗಿ ಓದ್ಕೊಂಡು ಹೋಗಿ. ಸೊ 2 ಉತ್ತರಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ. ಸೊ ಫಸ್ಟ್ ಆನ್ಸರ್ ಆದರೆ ನೋಡುವ, ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ. ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನಾದ ಚಂದ್ರಶೇಖರಯ್ಯನವರ ಹಾರ್ಮೋನಿಯಂ ಹಿಡಿದು ತಲ್ಲೀನನಾಗಿ ನುಡಿಯಲಾರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರೆಲ್ಲರ ಮನವನ್ನು ತುಂಬಿತು. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡರು. ಹೊಲಕ್ಕೆ ಹೋಗಿದ್ದ ಬಾಲಕರ ಮಾವ ಮನೆಯ ಹೊರಗೆ ಮತ್ತು ಒಳಗೆ ಜನರ ಗುಂಪನ್ನು ಕಂಡು ಆಶ್ಚರ್ಯಚಕಿತರಾದರು. ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವವರು ಯೋಗಿಗಳೇ ಇರಬಹುದೆಂದು ಭಾವಿಸಿ ಒಳಗೆ ಬಂದರು. ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಬಾಲಕನನ್ನ ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದುಗರೆಯುತ್ತಾ ಆನಂದ ಭಾಷ್ಪ ಸುರಿಸಿ, ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದು, ನಿನ್ನದೇ, ಅದು ನಿನ್ನ ಆಸ್ತಿ ಎಂದು ಹೇಳಿದರು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ವೆರಿ ಈಸಿಯಾಗಿರ್ತಕ್ಕಂಥ ಗದ್ಯ ಪಾಠ ಇತ್ತು, ಅದೇನು ಇಂಪಾರ್ಟೆಂಟ್ ಇಲ್ಲ. ನಿಬಂಧ ನೋಡ್ಕೊಂಡು ಹೋಗ್ರಿ. ಮಳೆ ನೀರು ಕೊಯ್ಲು ಮತ್ತು ಯೋಗ ಶಿಕ್ಷಣದ ಮಹತ್ವ ಅಂತಿದೆ. ಸೊ ನಾನು ನಿಮ್ಗೆ ಎರಡನ್ನೂ ಕೂಡ ತೋರಿಸ್ತೀನಿ. ಇದು ಮಳೆ ನೀರಿನ ಕೊಯ್ಲು. ಪ್ರಬಂಧಗಳನ್ನು ಬರೆಯುವಾಗ ಫಸ್ಟ್ ಪೀಠಿಕೆ ಬರೀರಿ, 2ನೇದು ವಿಷಯದ ನಿರೂಪಣೆ ಬರೀರಿ, ಲಾಸ್ಟ್ ಉಪಸಂಹಾರಗಳನ್ನು ಬರೀರಿ. ಭಾಳೇನಿಲ್ಲ, ಒಂದು 15 ಸಾಲ ಬರೆದು ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಯೋಗ ಶಿಕ್ಷಣದ ಮಹತ್ವ ಅದು ಕೂಡ ಇಂಪಾರ್ಟೆಂಟ್ ಅದ. ಅದು ಕೂಡ ಪೀಠಿಕೆ, ವಿಷಯದ ನಿರೂಪಣೆ, ಆಮೇಲೆ ಉಪಸಂಹಾರ ಅಂತಕ್ಕಂಥ 3 ಸ್ಟೆಪ್ಗಳಲ್ಲಿ ಪ್ರಬಂಧಗಳನ್ನು ಬರೀರಿ. ಇನ್ನು ಫಸ್ಟ್ ಪತ್ರ ನೋಡೋಣ. ಚಿಕ್ಕೋಡಿಯ ಸರ್ಕಾರಿ ಪ್ರೌಢಶಾಲೆಯ ಅರುಣ ಅಂತ ಭಾವಿಸಿಕೊಂಡು ವಾರ್ಷಿಕ ಪರೀಕ್ಷೆ ಸಿದ್ಧತೆ ಕುರಿತು ಕೂಡಲ್ ಸಂಗಮದ ಶರಣರ ಬಸವೇಶ್ವರ ಪ್ರೌಢಶಾಲೆಯ ಮಹೇಶ್ ಎಂಬ ಗೆಳೆಯನಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಕ್ಷೇಮ ಬರೀತೀರಿ, ಶ್ರೀ ಬರೀತೀರಿ, ಡೇಟು ಅರುಣ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ. ಸೊ ಆತ್ಮೀಯ ಸ್ನೇಹಿತ ಅರುಣನಿಗೆ ಅಂತಕ್ಕಂಥ ಬರೆದು, ಸೊ ನಿಮ್ಮ ಎಕ್ಸಾಮ್ ತಯಾರಿ ಅದೆಲ್ಲ ಬರೀಬೇಕು. ಲಾಸ್ಟ್ 1ನೇ ಒಳಗೆ ಇಂತಿ ನಿಮ್ಮ ಸ್ನೇಹಿತ ಅರುಣ್ ಅಂತ ಬರೆದು ಲಾಸ್ಟ್ಗೆ ಹೊರ ವಿಳಾಸ ಹಾಕಿ ಬರೆದ್ರೆ ಪತ್ರ ಮುಗೀತದೆ. ಇಷ್ಟು ನಾನು ಏನು ಮಾಡಿದ್ದೀನಿ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ ವಿತ್ ಕೀ ಆನ್ಸರ್. ಸೊ ವ್ಯೂಸ್ ಬಂದರೆ ಇನ್ನಷ್ಟು ವಿಡಿಯೋಗಳನ್ನು ನಿಮಗಾಗಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.